ಅಪ್ಪು ಅಭಿಮಾನಕ್ಕೆ ಯಾವತ್ತು ಕೊನೆ ಇಲ್ಲ. ಆಕಾಶದ ಎತ್ತರಕ್ಕೆ ಇವತ್ತು ಅಭಿಮಾನದ ಕೂಗು ಕೇಳಿ ಬರ್ತಾ ಇದೆ. ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಆಕಾಶ್ ಸಿನಿಮಾ ಮತ್ತೆ ರಿಲೀಸ್ ಆಗಿದೆ. ಒಂದು ಹೊಸ ಸಿನಿಮಾ ರಿಲೀಸ್ ಆದರೆ ಯಾವ ಒಂದು ಕ್ರೌಡ್ ಇರುತ್ತೋ ಅದೇ ಜನರನ್ನ ನಾವು ನೋಡ್ತಾ ಇದ್ದೀವಿ. ಮಾರುತಿ ಅವರು ಇದ್ದಾರೆ, ಲಕ್ಷ್ಮಣ್ಣ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಅಪ್ಪು ಅವ್ರನ್ನ ಅವತ್ತಿಂದ ನೋಡ್ಕೊಂಡು ಬಂದಿರೋರು. ಯಾವಾಗಲೂ ನೀವು ಅನ್ನದ ಪ್ರೀತಿ ಅಂತ ಹೇಳ್ತೀವಿ, ಊಟ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ರಿ. ಇವತ್ತು ಜನರನ್ನ ನೋಡಿ ಫಸ್ಟ್ ಫೀಲಿಂಗ್ ಏನು ಬಂತು ನಿಮಗೆ? ಅದೇ ನಾವು ಅಪ್ಪ ಅವ್ರು ಗಳಿಸಿರೋದು ಅದನ್ನೇ, ಪ್ರೀತಿನೇ. ಚಿಕ್ಕ ವಯಸ್ಸಿಂದನೂ ಅವ್ರ ಜೊತೆ ಬೆಳೆದುಕೊಂಡು ಬರೋವರೆಗೂ ಎಲ್ಲ ಅವ್ರ ನಗುನೇ ಪ್ರೀತಿಸೋದು, ಅವ್ರ ವ್ಯಕ್ತಿತ್ವನ ಪ್ರೀತಿಸ್ತಾರೆ. ಅದೇ ಥರ ಅಭಿಮಾನಿಗಳು ಪ್ರೀತಿಸ್ತಾರೆ. ಅವ್ರ ಸಿನಿಮಾ ಯಾವುದೇ ರಿಲೀಸ್ ಆದರೂ ಈ ಥರ ಇರುತ್ತೆ. ರಿಲೀಸ್ ಕ್ರೌಡ್ ಅಂತ ಯಾವ ಥರ ಅಂದರೆ ಅಪ್ಪು ಸಿನಿಮಾ ಬಂದು ನೋಡಿ ಅಂತ ಹೇಳ್ಬೇಕು, ಆ ಥರ. ಅಣ್ಣವ್ರದ್ದು ಇವಾಗ ರಿಲೀಸ್ ಆಗ್ತಾ ಇದೆ ಸಿನಿಮಾಗಳು, ಜೊತೆಗೆ ಅಪ್ಪು ಅವ್ರದ್ದು ಆಗ್ತಾ ಇದೆ. ಈ ರಿಲೀಸ್ ಕಲ್ಚರ್ಗಳನ್ನು ಎಷ್ಟು ಎಂಜಾಯ್ ಮಾಡ್ತೀರಾ ನೀವು? ತುಂಬ ಸೂಪರು. ಎಷ್ಟೋ ಜನ ನೋಡಿರಲ್ಲ ಆವಾಗ. ಈಗ ಒಂದು 25 ವರ್ಷ ಆಯ್ತು ರಿಲೀಸ್ ಆಗಿ. ಇವಾಗ ಹುಟ್ಟಿರೋರು ನೋಡಿರಲ್ಲ. ಇವಾಗ ಬಂದು ಹೆಂಗೈತೆ ಸಿನಿಮಾ, ಅವಾಗೇ ಹೆಂಗೆ ಮಾಡಿದ್ರು ಅಪ್ಪು ಅವರು ಅಂತ ನೋಡಿದ್ರೆ ಜನಕ್ಕೊಂದು ಅವಾಗ ಒಳ್ಳೆ ಸಂದೇಶ ಸಿನಿಮಾಲಿ, ಅಪ್ಪು ಅವ್ರದ್ದಾಗಲಿ ಅಣ್ಣವ್ರದ್ದಾಗಲಿ, ಅದು ಜನಕ್ಕೊಂದು ನೀತಿ ಪಾಠ ಥರ ಆಗುತ್ತೆ. ಬರ್ತಾ ಇರ್ಬೇಕು ಹಳೆ ಸಿನಿಮಾ, ಅಳು ಪ್ರಹ್ಲಾದ್ ಸೇರ್ತಾ ಇರ್ತೀವಿ ನಾವು ಫ್ಯಾನ್ಸು, ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ಮಾರುತಿ ಸರ್, ಈ ವೀರೇಶ್ ಥಿಯೇಟ್ರಿಂದ ಮುಗಿಸ್ಕೊಂಡು ಬಂದ್ವಿ ನಾವು ಒಂದು ಶೋ. ಅಲ್ಲೂ ಜನರು ಸ್ವಲ್ಪ ಜನ ರಿಯಾಕ್ಷನ್ಸ್ ಕೊಟ್ಟರು, ಇಲ್ಲೂ ನರ್ತಕಿ ಚಿತ್ರಮಂದಿರದಲ್ಲೂ ಮಾತಾಡ್ಸಿದ್ವಿ. ಇವತ್ತು ಡೆವಿಲ್ ಕೂಡ ರಿಲೀಸ್ ಆಗ್ತಾ ಇದೆ. ಡೆವಿಲ್ ರಿಲೀಸು ಇವತ್ತೇ ಬೇಕಿತ್ತ ಅನ್ನುವಂಥ ಒಂದು ಅಪ್ಪು ಫ್ಯಾನ್ಸ್ ಅಸಮಾಧಾನ. ಸರ್, ಅದಕ್ಕೆ ನಾವು ಏನು ಕಮೆಂಟ್ ಮಾಡಬೇಕು ನನಗೂ ಗೊತ್ತಿಲ್ಲ ಅದು. ಏಕೆಂದರೆ ಕೊನೆಯಲ್ಲಿ ರಿಸಲ್ಟ್ ಏನಾಗುತ್ತೋ ಅದು ಮುಖ್ಯ ಆಗುತ್ತೆ. ಏಕೆಂದರೆ ಎಲ್ಲ ಕನ್ನಡ ಸಿನಿಮಾನೇ. ಆದರೆ ಈ ಥರ ಕಾಂಪಿಟೇಷನ್ನು ಬಂದು ಅವಮಾನ ಎದುರಿಸೋದು ಬೇಡ ಅಲ್ವಾ? ಅದು ಯಾವ ಉದ್ದೇಶಕ್ಕೆ ಇಟ್ಕೊಂಡು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಅಂದರೆ ನಮ್ಮಿರೋ ಸಿನಿಮಾ ರಿಲೀಸ್ ಆಗಿದೆ, ನಾವು ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಏಕೆಂದರೆ ಇದು 2005ರಲ್ಲಿ ರಿಲೀಸ್ ಆದಾಗ ಒಂದು ಘಟನೆ ಹೇಳ್ಬಿಡ್ತೀನಿ ನಿಮಗೆ. ಇವರು ಲಕ್ಷ್ಮಣ್ ಸರ್ ಹೇಳಿದ್ರು, ಈಗ ಬಂದಿರೋ ಆಡಿಯನ್ಸ್ ಎಲ್ಲ ಯೂತ್ಸು ಫಸ್ಟ್ ಟೈಮ್ ನೋಡ್ತಾ ಇರೋ ಸಿನಿಮಾ ಇದು. ಏಕೆಂದರೆ 2005 ಅಂದರೆ ಹೆಚ್ಚು ಕಡಿಮೆ 21 ವರ್ಷ ಸಿನಿಮಾ. ಆಗಲೂ ಒಂದು ಕಾಂಟ್ರವರ್ಸಿ ಆಯ್ತಿದ್ದು ಅವಾಗ್ಲೂ ಅಪ್ಪೋ. ಏಕೆಂದರೆ ನರ್ತಕಿ ಆಮೇಲೆ ಸಂತೋಷ ಅಂದರೆ ಅಪ್ಪು ಅವ್ರಿಗೆ ಫೇವ್ರೇಟ್ ಥಿಯೇಟರ್ಸು, ಇಲ್ಲೇ ರಿಲೀಸ್ ಆಗಬೇಕು ಅಂತ ಆ ಕಾಲದಲ್ಲಿ ಅಭಿಮಾನಿಗಳೆಲ್ಲ ಒಂದು ಇದಿತ್ತು. ಏಕೆಂದರೆ ಆ ಕಾಲ 2005ಕ್ಕೆ ನಾನು ಸಿನಿಮಾ ಮೇನಕದ ರಿಲೀಸ್ ಆದಾಗಲೂ ಇಲ್ಲಿ ಥಿಯೇಟ್ರ್ ಕೊಡಲಿಲ್ಲ ಅವರು. ಯಾಕ್ರಿ ಸೈಡ್ ಆಗ ಒಂದು ಸ್ವಲ್ಪ ಆ ಕಾಲದಿಂದನೂ ಇದೇ ಇತ್ತು. ನೀವು ಹೇಳಿದ್ರಲ್ಲ ಈಗ ಏನಿದೆ, ಈಗ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂತ. ಆ ಕಾಲದಲ್ಲೂ ಅಕ್ಕವರು ಪಾರ್ವತಕ್ಕ ಅವರು ಹೇಳಿದ್ರಂತೆ, ಪಿಕ್ಚರ್ ಚೆನ್ನಾಗಿದ್ರೆ ನನ್ನ ಮಕ್ಕಳು ಎಲ್ಲಿ ಬಂದರೂ ನೋಡ್ತಾರೆ, ಯಾವ್ದು ಖಾಲಿ ಅದು ಹಾಕಿ ಅಂದ್ರೆ ಮೇನಕದಲ್ಲಿ ಹಾಕಿದ್ರು. ಇತಿಹಾಸ ಸೃಷ್ಟಿತು. 200 ಡೇಸ್ ಹೋಯ್ತು ಮೇನಕದಲ್ಲಿ. ಇದು ನಾವು ಅವಾಗ ಇನ್ನೂ ಯೂತ್ಸು, ಅವಾಗಲೇ ಇಲ್ಲಿ ಕೊಡಬಾರ್ದು, ಇಲ್ಲಿಂದ ಸಂತೋಷ ನರ್ತಕಿ ಅಂತ ಯಾವ ಥಿಯೇಟ್ರಲ್ಲಿ ಫಿಕ್ಸ್ ಆಗಿದ್ರಂಥವ್ರು ಆ ಕೊಡಲಿಲ್ಲ ಥಿಯೇಟ್ರು. ಅವಾಗಲೇ ರಾಜಕೀಯ ಅಣ್ಣವ್ರಿಗೆ ಅವ್ರು ಯಾವ್ದಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ಅವರು ಎಲ್ಲ ಚಾನ್ಸ್ ಸಿಗ್ತಲ್ಲ ಹಾಕಿದ್ರು. ಸಿನಿಮಾ ಚೆನ್ನಾಗಿದ್ರೆ ಓಡುತ್ತೆ, ಎಲ್ಲಾದ್ರೇನೋ ಅಂದರು. ಸಿನಿಮಾ ಮೇನಕದಲ್ಲಿ ಹೊಡೆದ್ರು 200 ಡೇಸ್ ಹೋಯ್ತು. ಆ ಥರ ಕಾಂಟ್ರವರ್ಸಿಗಳು ಇದ್ದೇ ಇರುತ್ತೆ ಸರ್. ಫ್ಯಾನ್ಸ್ ಅವ್ರ ಪಿಕ್ಚರ್ ಹಾಕಿದ್ರು, ಇವ್ರು ಕೊನೆಗೆ ಅವ್ರವ್ರ ಸಿನಿಮಾ ಅವ್ರವ್ರು ನೋಡಿ ಗೆಲ್ಲಿಸ್ಲಿ ಬಿಡಿ. ಇದೇ ಥರ ಕ್ರೌಡ್ ಅಲ್ಲೂ ಹೋಗಲಿ, ಅದಕ್ಕೂ ಒಳ್ಳೇದಾಗಲಿ ಅಷ್ಟೇ. ಲಕ್ಷ್ಮಣ್ ಸರ್, ಒಬ್ಬರು ಅಭಿಮಾನಿ ತುಂಬ ಚೆನ್ನಾಗಿ ಹೇಳಿದ್ರು, ನಾವು ಅಪ್ಪು ಅವರು ತೀರ್ಕೊಂಡ್ಮೇಲೆ ಥಿಯೇಟ್ರ್ಗಳಿಗೆ ಬರೋದೇ ಬಿಟ್ಬಿಟ್ಟಿದ್ದೀವಿ ಅಂತ. ಫ್ಯಾಮಿಲಿ ಆಡಿಯನ್ಸ್ ಅಷ್ಟು ಮಿಸ್ ಮಾಡ್ಕೊಳ್ತಾ ಇದೆ ಅಪ್ಪು ಸರ್ರನ್ನು. ಆ ಸಿನಿಮಾ ಪ್ರೀತಿ, ಆ ಅಭಿಮಾನದ ಬಗ್ಗೆ ಹೇಳೋದಾದ್ರೆ ಇವಾಗ ಅವರೆಲ್ಲ ಯಾರು ಬರಲ್ಲ ಅಂತ ಇದ್ರು ಅವರೆಲ್ಲ ಬಂದಿದ್ದಾರೆ ಥಿಯೇಟ್ರಿಗೆ. ಇದೇ ಥರ ಇರಬೇಕು ಅಂತ ನಾವೆಲ್ಲ ಸಿನಿಮಾಗೂ ಕೇಳ್ಕೊತೀವಿ. ಎಲ್ಲರೂ ಅಣ್ಣವ್ರ ಫ್ಯಾಮಿಲಿ ಫ್ಯಾನ್ಸ್ ಯಾರು ಇದ್ದೀವಿ ನಾವು, ಎಲ್ಲರ ಸಿನಿಮಾ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತಾನೆ. ಕೆಲವ್ರು ಯಾರೋ ಕಾಲಿಪೋಲಿಗಳು ಬೇರೆಯವ್ರು ಮಾಡೋದ್ರಿಂದ ಇವರು ನಮ್ಮ ಅಭಿಮಾನಿಗಳು ಆ ಥರ ಮಾಡ್ತಾರಷ್ಟೇ. ಯಾರು ಆ ಥರ ಏನಿದಿಲ್ಲ, ಆ ಹೀರೋ ಈ ಹೀರೋ ಅನ್ನೋದೆಲ್ಲ ಏನಿಲ್ಲ. ಇದೇ ಆಕಾಶು ವೀರೇಶಲ್ಲಿ 24ನೇ ವಾರ, 25ನೇ ವಾರಕ್ಕೆ ಜೋಗಿ ರಿಲೀಸ್ ಆಯಿತು ಗ್ರ್ಯಾಂಡು. ಇದು ಅವತ್ತು ಹೌಸ್ಫುಲ್ ಭಾನುವಾರ. ಏನು ಹೇಳ್ರಿ, ಅವತ್ತು ಹೌಸ್ಫುಲ್ ಆಗಿತ್ತು ಆಕಾಶ್ 24ನೇ ವಾರದಲ್ಲಿ. 25ನೇ ವಾರಕ್ಕೆ ಪಿಕ್ಚರ್ ಅಂತಾರೆ. ಈಗ ಥಿಯೇಟ್ರ್ ಇಲ್ಲ ವೀರೇಶು, ಅದು ಜೋಗಿ ಕೊಡಲೇಬೇಕು. ಶಿವಣ್ಣನ ಪಿಕ್ಚರು ಹಂಗೆ ಹೋಯ್ತು. ಜೋಗಿನ ಅದೊಂದು ಅಣ್ಣವ್ರ ಫ್ಯಾಮಿಲಿ ಒಂದು ಇತಿಹಾಸ ಸೃಷ್ಟಿ ಮಾಡೋರು ಸಿನಿಮಾ ರಂಗಲ್ಲಿ. ಎಲ್ಲ ಇದರಲ್ಲೂ ಮಾಡೋರು ಪಾಪ. ಸುಮ್ಮನೆ ಅವ್ರನ್ನ ಹಿಡ್ಕೊಂಡು ಬೇರೆಯವರು ಈಗ ಜಗ್ಗಾಡ್ತಾರೆ. ಈಗ ಏನು ನೋಡೇ ಇರೋಲ್ಲ, ಅವ್ರ ಬಗ್ಗೆ ಏನು ತಿಳ್ಕೊಂಡಿರಲ್ಲ, ಸುಮ್ಮನೆ ಜಗ್ಗಾಡ್ತಾರೆ ಅಷ್ಟೇ. ತಿಳಿದಿರೋರು ಯಾರು ಮಾತಾಡೋಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ. ಏನು ಅರ್ಥ ಬರ್ತದೆ. ಈಗ ಹುಟ್ಟಿರೋ ಕೆಲವ್ರು ಇರ್ತಾರಲ್ಲ, ಒಂದು 15-20 ವರ್ಷ, ಅವ್ರಿಗೆ ಅಭಿಮಾನ ಅಂದರೆ ಏನೋ ಗೊತ್ತಿರಲ್ಲ. ಅವಾಗ ಸ್ಟಾರ್ ಕಟ್ಟೋದು ಅಭಿಮಾನ ಅಂದರೆ ಅದೇ ಒಂದು ಸ್ಟಾರ್ ಮಾಡೋಕ್ಕೆ ಒಂದೊಂದು ತಿಂಗಳು ತಗೊಳ್ಳೋರು. ಅಣ್ಣವ್ರ ಪಿಕ್ಚರ್ ರಿಲೀಸ್ ಆದರೆ ಶಿವಣ್ಣನ ಪಿಕ್ಚರ್, ಅಪ್ಪು ಪಿಕ್ಚರು. ಶಿವಣ್ಣನ ಪಿಕ್ಚರ್ಗೆ ಹೆಂಗೆ ಸೇರೋರು ಗೊತ್ತಾ ಜನ, ಅಪ್ಪು ಪಿಕ್ಚರ್ ಅದೆಲ್ಲ ನೋಡೇ ಇಲ್ಲ ರೀ. ಈಗ ಸುಮ್ಮನೆ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡು ಹಂಗೆ ಹಿಂಗೆ ಅಂತಾರೆ. ಇನ್ನೇನಿಲ್ಲ ಅಷ್ಟೇ. ಮರು ಬಿಡುಗಡೆ ಕಲ್ಚರ್ನ ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ದಾರೆ. ಇನ್ನೂ ಹೆಚ್ಚೆಚ್ಚು ಅಪ್ಪು ಅವರ ಸಿನಿಮಾಗಳು ರಿಲೀಸ್ ಆಗಬೇಕು ಅಂತ.
ಕೆಲವರು ಅವ್ರವ್ರ ಒಪಿನಿಯನ್ನು ಹೇಳ್ತಾ ಇದ್ದಾರೆ. ಕೆಲವರು ಅರಸು ರಿಲೀಸ್ ಆಗಬೇಕು ಅಂತಾರೆ, ರಾಜ್ ದಿ ಶೋ ಮ್ಯಾನ್ ರಿಲೀಸ್ ಆಗಬೇಕು ಅಂತಾರೆ, ಪೃಥ್ವಿ ರಿಲೀಸ್ ಆಗಬೇಕು ಅಂತಾರೆ. ಮುಂದೆ ಯಾವ ಸಿನಿಮಾ ರಿಲೀಸ್ ಆಗ್ಬೋದು ಪುನೀತ್ ಅವರು? ಸರ್ ಮುಂದೆ ಇಲ್ಲಿ ಈಗ ನಾವು ಅದೇನೇ ಅಶ್ವಿನಿ ಅಕ್ಕ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ರಾಜು ಟ್ರೆಂಡ್ ಆಗಿಬಿಟ್ಟಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದು ನಾವು ಕೇಳೋದ್ರ ಬ್ಯಾನರ್ ಬೇರೆ ಸುರೇಶ್ ಗೌಡ್ರದ್ದು ಅದು. ಏಕೆಂದರೆ ಇದು ವಜ್ರೇಶ್ ಅವರು ಇನ್ನೂ ಬೇಜಾನ್ ಸಿನಿಮಾಗಳಿದೆ. ನೆಕ್ಸ್ಟು ಅರಸು ಇದೆ, ಅಣ್ಣಬಾಂಡ್ ಇದೆ, ಯಾರೇ ಕೂಗಲಡಿದೆ, ಹುಡುಗರು ಇದೆ, ಅಭಿ ಇದೆ. ಅದಾದಮೇಲೆ ನಾವು ಇನ್ನೂ ಹೆಚ್ಚಿನ ಒತ್ತಡ ಇನ್ನೊಂದು ಫೇವ್ರೇಟ್ ಸಿನಿಮಾ ಒಂದಿದೆ, ಭಕ್ತ ಪ್ರಹ್ಲಾದ ತರಬೇಕು ಅಂತ. ಅದು ರಿಲೀಸ್ ಹೆಚ್ಚು ಆಗಿಲ್ಲ. ಯಾಕೆ ಅಣ್ಣವ್ರ ಫ್ಯಾನ್ಸು ಪ್ಲಸ್ ಅಪ್ಪು ಫ್ಯಾನ್ಸ್ ಅದನ್ನು ನೋಡೋಕ್ಕೆ ನಮಗೆ ಖುಷಿ ಆಗುತ್ತೆ. ಭಕ್ತ ಪ್ರಹ್ಲಾದ ಮಾಡಿಸ್ಬೇಕು ಅಂತ ಒಂದು ಆಸೆ ಇದೆ, ನೋಡೋಣ. ಯಾಕೆಂದರೆ ಇದು ಸರ್ ಇದು ಏನಾಗುತ್ತೆ ಅಂದರೆ ನಮಗೆ ಇದು ಮಾರ್ಚ್ ತಿಂಗಳು ಅಂದರೆ ಅಪ್ಪು ತಿಂಗಳಿದು. ಆ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆದರೆ ನಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಸಂಬಂಧಪಟ್ಟ ಪ್ರೊಡ್ಯೂಸರ್ ಈಗ ರಾಜ್ ಆಗಿರ್ಬೋದು, ಮತ್ತೊಂದು ಬೇರೆ ಬೇರೆ ಬ್ಯಾನರ್ ರಿಲೀಸ್ ಅವ್ರು ಮುಂದೆ ಬರಬೇಕು ರಿಲೀಸ್ ಮಾಡೋಕ್ಕೆ. ಈಗ ಅಶ್ವಿನಿ ಮೇಡಮ್ ಅವ್ರ ಬ್ಯಾನರ್ ರಿಲೀಸ್ ಮಾಡ್ತಾರೆ ಹೊರತು ಬೇರೆಯವ್ರದ್ದೆಲ್ಲ ಬ್ಯಾನರ್ ಅವರು ಮಾಡೋಕ್ಕೆ ರೈಟ್ಸ್ ಇರಲ್ಲ. ಅವ್ರವರು ಬ್ಯಾನರ್ ಈಗ ಸುರೇಶ್ ಗೌಡರು ರಾಜ್ ಇರೋದ್ರಿಂದ ಅವ್ರ ಮುಂದೆ ಬರಬೇಕಾಗಿತ್ತು, ಮಾತಾಡ್ಕೊತೆ ಆಡಿ ಮಾಡಬೇಕಾಗಿತ್ತು. ಈಗ ಅದೇ ಅಶ್ವಿನಿ ಮೇಡಮ್ದು ಇನ್ನೂ ವಜ್ರೇಶ್ವರಿ ಸಂಸ್ಥೆ ಬೇಜಾನ್ ಸಿನಿಮಾಗಳಿದೆ, ನೋಡೋಣ ಹಿಂಗೆ ಹೋಗ್ತಾ ಇರಲಿ ಮುಂದಕ್ಕೆ, ನೋಡೋಣ. ಈಗ ಲಾಸ್ಟ್ ಟೈಮ್ ಆದಂಗೆ ಅಂಜನಿ ಪುತ್ರ ಪವರ್ ಆದಂಗೆ ಆಗಬಾರ್ದಲ್ವಾ. ಹಿಂಗೆ ವರ್ಷಕ್ಕೊಂದು ಪಿಕ್ಚರ್ ಬಂದರೆ ನಮಗೂ ಊರ ಕಡೆ ಒಂದು ವರ್ಷಕ್ಕೊಂದು ಜಾತ್ರೆಗಳು ತೇರು ನಡೀತದಲ್ಲ, ಉತ್ಸವ. ಆ ಥರ ನಾವು ಹಿಂಗೆ ಉತ್ಸವ ತೇರು ಜಾತ್ರೆ ಮಾಡಿಕೊಂಡು ನಾವು ಅಭಿಮಾನಿಗಳು ಆ ಥರ ಎಲ್ಲ ಆತ್ಮತೃಪ್ತಿ ಪಡ್ಕೊತೀವಿ. ದುಃಖ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ. ಈ ಥರದಲ್ಲ ಒಂದು ಸಿನಿಮಾಗಳು ನೋಡಿ ಹಿಂಗೆ ಸಂತೋಷ ಪಡ್ಕೊಂಡು ನಾವು ದುಃಖ ಕಡಿಮೆ ಮಾಡ್ಕೊತೀವಿ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಇವಿಷ್ಟು ಅಪ್ಪು ಅವರ ಅಭಿಮಾನಿಗಳು ಒಡನಾಡಿಗಳ ಮಾತು. ಬೇಡದ ಬೆಳವಣಿಗೆಗಳಿಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನಕ್ಕಂದರೆ ಫ್ಯಾನ್ ವಾರ್ ಅನ್ನುವಂಥದ್ದು ಬೇಡದ ಸಂಸ್ಕೃತಿ ಕನ್ನಡ ಚಿತ್ರರಂಗಕ್ಕೆ. ಹೌದು, ಒಂದೇ ದಿನದಲ್ಲಿ ಎರಡೆರಡು ಸಿನಿಮಾಗಳು ಕ್ಲಾಶ್ ಆಗುವಂಥ ನೆಸಸರಿ ಇರಲಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅಪ್ಪು ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇನ್ನು ಮುಂದಿನ ವರ್ಷಗಳಲ್ಲೂ ಅಪ್ಪು ಅವರ ನೆನಪಿನಲ್ಲೇ ಸಾಕಷ್ಟು ರಿಲೀಸ್ ಆಗುವಂಥ ಚಿತ್ರಗಳ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದು ಬಹುಶಃ ಅಪ್ಪು ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.